ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ನ್ಯೂಸ್ ಫಸ್ಟ್ ನಮ್ಮ ಚಾನೆಲ್ನ ಹೆಸರನ್ನ ಹೇಳಿಕೊಂಡು ಬೇರೆಯವರಿಗೆ ವಂಚನೆ ಮಾಡ್ತಾ ಇದ್ದಂತಹ ವ್ಯಕ್ತಿಯೊಬ್ಬನನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ನ್ಯೂಸ್ ಫಸ್ಟ್ ಸುದ್ದಿವಾಹಿನಿಯ ಹೆಸರನ್ನ ಹೇಳಿಕೊಂಡು ಈತ ವಂಚನೆ ಮಾಡ್ತಾ ಇದ್ದ, ಅದರಲ್ಲೂ ಖಾಸಗಿ ರೆಸಾರ್ಟ್ ಮಾಲೀಕರಿಗೆ ಕರೆ ಮಾಡಿ ಬೆದರಿಕೆಯನ್ನ ಹಾಕ್ತಾ ಇದ್ದ ಅನ್ನೋ ಆರೋಪ ಕೇಳಿಬಂದಿರುವಂಥದ್ದು. ಹಾಸನ ಮೂಲದ ವೇದಾಂತ್ ಗೌಡ ಬಂಧಿತ ಆರೋಪಿ ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ವೇದಾಂತ್ ಗೌಡ ಬೆಂಗಳೂರಿನ ತ್ಯಾಗರಾಜನಗರದಲ್ಲಿ ವಾಸ ಇದ್ದ ಅನ್ನೋ ಮಾಹಿತಿ ಸಿಗ್ತಾ ಇರುವಂಥದ್ದು. ತನ್ನ ಹೆಸರನ್ನ ಬೇರೆ ಬೇರೆ ಹೆಸರುಗಳು ಹೇಳಿಕೊಂಡು, ಹಾಗೆ ನಾನು ಚಾನಲ್ ಹೆಡ್ ಅಂತೇಳಿ ಅವ್ರುಗಳನ್ನೆಲ್ಲ ಪರಿಚಯ ಮಾಡ್ಕೊಳ್ಳೋದು, ಆಮೇಲೆ ಅವ್ರ ಹೆಸರುಗಳನ್ನು ಬಳಸ್ಕೊಂಡು ನ್ಯೂಸ್ ಫಸ್ಟ್ ಹೆಸರನ್ನ ಬಳಸ್ಕೊಂಡು ಈತ ವಂಚನೆಯನ್ನು ಮಾಡ್ತಾ ಇದ್ದ. ಈತನೇ ನೋಡಿ ವೇದಾಂತ್ ಗೌಡ. ಈತ ನ್ಯೂಸ್ ಫಸ್ಟ್ ಹೆಸರನ್ನ ಹೇಳಿಕೊಂಡು ವಂಚನೆ ಮಾಡ್ತಾ ಇದ್ದಂಥದ್ದು. ಈ ವೇದಾಂತ್ ಗೌಡಗೂ ನ್ಯೂಸ್ ಫಸ್ಟ್ಗೂ ಯಾವುದೇ ಸಂಬಂಧ ಇಲ್ಲ. ಆದರೂ ಸಹ ಈ ವೇದಾಂತ್ ಗೌಡ ನ್ಯೂಸ್ ಫಸ್ಟ್ ಹೆಸರನ್ನ ಹೇಳಿಕೊಂಡು ವಂಚನೆಯನ್ನ ಮಾಡ್ತಾ ಇದ್ದ. ಈತನ ವಿರುದ್ಧ ಕೇಸ್ ಆಗಿತ್ತು. ಸದ್ಯ ಪೊಲೀಸರು ಈ ನಯವಂಚಕನನ್ನ ಅರೆಸ್ಟ್ ಮಾಡಿದ್ದಾರೆ, ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಕನಕಪುರ ರಸ್ತೆಯಲ್ಲಿರುವ ಖಾಸಗಿ ರೆಸಾರ್ಟ್ ಒಂದಕ್ಕೆ ಇದೇ ರೀತಿ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ, ಫುಡ್ ಲೈಸೆನ್ಸ್ ಇಲ್ಲ ಅಂತೇಳಿ ಹೇಳಿಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾನೆ. ರೆಸಾರ್ಟ್ನಲ್ಲಿ ಲೈಸೆನ್ಸ್ ಇಲ್ಲದೆ ನೀವು ಮದ್ಯ ಮಾರಾಟ ಮಾಡ್ತಾ ಇದ್ದೀರಾ ಅಂತೇಳಿ ಎಲ್ಲ ಹೆದರಿಸಿ ಬೆದರಿಸಿ ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಯತ್ನ ಮಾಡಿದ್ದಾನೆ ಈ ವೇದಾಂತ್ ಗೌಡ. ಸದ್ಯ ವೇದಾಂತ್ ಗೌಡನನ್ನು ಅರೆಸ್ಟ್ ಮಾಡಲಾಗಿದೆ. ಹಾಸನ ಮೂಲದ ವೇದಾಂತ್ ಗೌಡ ಆಯ್ತಾ ವಾಸ ಮಾಡ್ತಾ ಇದ್ದಿದ್ದು ಬೆಂಗಳೂರಿನ ತ್ಯಾಗರಾಜ ನಗರದಲ್ಲಿ. ಕೆಲಸ ಮಾಡ್ತಾ ಇದ್ದಿದ್ದೇನು ಅಂದರೆ ಬ್ಲ್ಯಾಕ್ ಮೇಲ್ ಮಾಡೋದು, ಅದರಲ್ಲೂ ನ್ಯೂಸ್ ಫಸ್ಟ್ ಚಾನೆಲ್ನ ಹೆಸರು ಹೇಳಿಕೊಂಡು ಅವನಿಗೂ ನ್ಯೂಸ್ ಫಸ್ಟ್ಗೂ ಯಾವುದೇ ಸಂಬಂಧ ಇಲ್ಲದೇ ಇದ್ದರೂ ಕೂಡ ನಾನು ನ್ಯೂಸ್ ಫಸ್ಟ್ ಚಾನೆಲ್ನವನು ಅಂತ ಹೇಳಿಕೊಂಡು ರೆಸಾರ್ಟ್ನವರಿಗೆ ಬೆದರಿಕೆ ಹಾಕಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ. ಫುಡ್ ಲೈಸೆನ್ಸ್ ಇಲ್ಲ ನಿಮ್ಮ ಹತ್ರ, ಲೈಸೆನ್ಸ್ ಎಲ್ಲ ಇಲ್ಲದೆ ನೀವು ಮದ್ಯ ಮಾರಾಟ ಹೇಗೆ ಮಾಡ್ತೀರಾ ಅಂತೇಳಿ ಆವಾಜ್ ಹಾಕಿ ವಸೂಲಿ ದಂಧೆಗೆ ಇಳಿದಿದ್ದ, ಬ್ಲ್ಯಾಕ್ ಮೇಲ್ ಮಾಡಿಕೊಂಡು. ಸದ್ಯ ಈ ವೇದಾಂತ್ ಗೌಡನನ್ನು ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗೆ ತಳ್ಳಿರುವಂಥದ್ದು ನೋಡ್ತಾ ಇದ್ದೀರಾ. ವೇದಾಂತ್ ಗೌಡನನ್ನು ಪೊಲೀಸರು ಆತನನ್ನು ವಶಕ್ಕೆ ತೆಗೆದುಕೊಂಡಿರೋ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ನ್ಯೂಸ್ ಫಸ್ಟ್ನ ಹೆಸರನ್ನು ಹೇಳಿಕೊಂಡು ಈ ವೇದಾಂತ್ ಗೌಡ ದುಡ್ಡಿದ್ದಂಥವ್ರ ಹತ್ರ, ಬಿಸ್ನೆಸ್ ಮೆನ್ಗಳ ಹತ್ರ, ರೆಸಾರ್ಟ್ ಮಾಲೀಕರ ಹತ್ರ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ. ಇದೇ ರೀತಿಯಲ್ಲಿ ಕನಕಪುರ ರಸ್ತೆಯಲ್ಲಿರುವಂತಹ ಒಂದು ಖಾಸಗಿ ರೆಸಾರ್ಟ್ನ ಮಾಲೀಕರಿಗೂ ಕೂಡ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಈತ ಯತ್ನಿಸಿದ್ದಾನೆ. ಸದ್ಯ ಈತನ ಬಣ್ಣ ಬಯಲಾಗಿದೆ. ಈ ವೇದಾಂತ್ ಗೌಡ ಹೆಂಗೆ ಅಂದರೆ ಕೆಲವು ನ್ಯೂಸ್ ಚಾನೆಲ್ಗಳ ಹೆಡ್ಗಳನ್ನು ಕೂಡ ಬೇರೆ ಬೇರೆ ಹೆಸರು ಹೇಳ್ಕೊಂಡು, ತನ್ನ ಅಸಲಿ ಹೆಸರನ್ನು ಬಿಟ್ಟು ಬೇರೆ ಹೆಸರುಗಳನ್ನು ಹೇಳ್ಕೊಂಡು ನಾನು ಇಂಥವನು ಅಂತ ಹೇಳ್ಕೊಂಡು ಬಂದು ಪರಿಚಯ ಮಾಡ್ಕೊಳ್ಳೋದು, ಆಮೇಲೆ ಅವ್ರಗಳ ಹೆಸರುಗಳನ್ನು ಬಳಸ್ಕೊಂಡು ಬೇರೆಯವರಿಗೆ ಬ್ಲ್ಯಾಕ್ ಮೇಲ್ ಮಾಡೋದು. ಈಗ ಈ ವೇದಾಂತ್ ಗೌಡನ ಅಸಲಿ ಎತ್ತು ಬಯಲಾಗಿದೆ, ಅಸಲಿ ಬಣ್ಣ ಬಯಲಾಗಿದೆ. ಆತನನ್ನು ವಶಕ್ಕೆ ಪಡೆದು ಪೊಲೀಸರಿಗೆ ಒಪ್ಪಿಸಲಾಗಿದೆ. ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಚಂದ್ರಶೇಖರ್ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಇದರ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ. ಚಂದ್ರಶೇಖರ್, ಯಾರು ಈ ವೇದಾಂತ್ ಗೌಡ? ಈತ ನ್ಯೂಸ್ ಫಸ್ಟ್ ಹೆಸರನ್ನು ಬಳಸ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ ಅಂತೇಳಿ ಮಾಹಿತಿ ಇದೆ. ಅದಲ್ಲದೆ ಇನ್ನು ಯಾರ್ಯಾರ ಹೆಸರುಗಳನ್ನೆಲ್ಲ ಬಳಸ್ಕೊಂಡು ಮೋಸ ಮಾಡಿದ್ದು ಏನಾರ ಡೀಟೇಲ್ಸ್ ಸಿಕ್ಕಿದೆಯಾ ಚಂದ್ರಶೇಖರ್? ಖಂಡಿತವಾಗಿ ನವೀನ್, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಸೆಂಬರ್ 12ರಂದು ಒಂದು ಪ್ರಕರಣ ದಾಖಲಾಗುತ್ತೆ. ಖಾಸಗಿ ರೆಸಾರ್ಟ್ನ ಮಾಲೀಕರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಕೊಡ್ತಾರೆ. ಏನು ನ್ಯೂಸ್ ಫಸ್ಟ್ನ ಹೆಸರು ಹೇಳ್ಕೊಂಡು ನ್ಯೂಸ್ ಫಸ್ಟ್ನ ಕೆಲವೊಂದು ಖಾಸಗಿ ಮಾಹಿತಿಯನ್ನ ಅವರ ಬಳಿ ಶೇರ್ ಮಾಡಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರೆಸಾರ್ಟ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಫುಡ್ ಲೈಸೆನ್ಸ್ ಇಲ್ಲ, ಜೊತೆಗೆ ಮದ್ಯಪಾನ ಸೇಲ್ ಮಾಡ್ತಾ ಇದ್ದೀರಾ, ಆ ಒಂದು ಮದ್ಯಪಾನ ಸೇಲ್ ಮಾಡ್ಲಿಕ್ಕೆ ನಿಮ್ಗೆ ಪರ್ಮಿಷನ್ ಇಲ್ಲ, ಜೊತೆಗೆ ನಿಮ್ಮ ಹತ್ರ ಲೈಸೆನ್ಸ್ ಇಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಫಸ್ಟ್ ಚಾನಲ್ ನಲ್ಲಿ ಕೆಲವೊಂದು ಈ ಎಲ್ಲಾ ವಿಚಾರವನ್ನ ಇಟ್ಕೊಂಡು ನಾವು ಸುದ್ದಿಯನ್ನ ಪ್ರಸಾರ ಮಾಡ್ತೇವೆ. ಈ ಸುದ್ದಿ ಪ್ರಸಾರ ಆಗ್ಬಾರ್ದು ಅಂತಂದ್ರೆ ನನಗೆ ಮೊದಲಿಗೆ 20,000 ಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು 20,000 ಹಣವನ್ನ ಹಾಕಿಸ್ಕೊತಾನೆ. ಅದಾದ ನಂತರ ಸುಮಾರು 5 ಲಕ್ಷ ರೂಪಾಯಿಗೆ ಒಂದು ಡಿಮ್ಯಾಂಡ್ ಅನ್ನ ಇಡ್ತಾನೆ. ಯಾವಾಗ 5 ಲಕ್ಷ ರೂಪಾಯಿಗೆ ಡಿಮ್ಯಾಂಡ್ ಅನ್ನ ಇಡ್ತಾರೆ, ಆಗ ಸದ್ಯಕ್ಕೆ ಯಾರು ರೆಸಾರ್ಟ್ ನ ಮಾಲೀಕರಿದ್ದಾರೆ ಅವರು ನ್ಯೂಸ್ ಫಸ್ಟ್ ಅನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಕಾಂಟ್ಯಾಕ್ಟ್ ಮಾಡಿದಂತ ಸಂದರ್ಭದಲ್ಲಿ ಅವರು ಏನು ಈ ವೇದಾಂತ್ ಗೌಡ ಅಂತ ಆರೋಪಿ ಇದ್ದಾನೆ, ಈತ ಯಾರು ಅನ್ನೋದು ಕೂಡ ನಮ್ಗೆ ನ್ಯೂಸ್ ಫಸ್ಟ್ ಚಾನಲ್ಗೆ ಗೊತ್ತಿರೋದಿಲ್ಲ. ಆಗ ಸದ್ಯಕ್ಕೆ ನಾವೇ ಖುದ್ದು ಏನೋ ಆ ದೂರದಾರರ ಜೊತೆ ಹೋಗಿ ಒಂದು ಜಯನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನ ಕೂಡ ದಾಖಲು ಮಾಡ್ತಾರೆ. ಪ್ರಕರಣವನ್ನ ದಾಖಲು ಮಾಡ್ಕೊಂಡಂತಹ ಪೊಲೀಸರು ಸದ್ಯಕ್ಕೆ
ಆ ಒಂದು ಆರೋಪಿ ವೇದಾಂತ ಗೌಡನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇರುವಂತಹದ್ದು. ಸದ್ಯಕ್ಕೆ ಏನು ಈ ಒಂದು ಆರೋಪಿಯನ್ನ ಪ್ರಾಥಮಿಕವಾಗಿ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಸೆಂಟ್ರಲ್ ಲೇಔಟ್ ಜೊತೆಗೆ ಹೈಗ್ರೌಂಡ್ ಸೇರಿದಂತೆ ನಗರದ ಹಲವು ಠಾಣೆ ವ್ಯಾಪ್ತಿಯಲ್ಲಿ ಇದೇ ರೀತಿಯಾಗಿ ಸುಲಿಗೆಯನ್ನ ಮಾಡಿದ್ದಾನೆ ಈ ವ್ಯಕ್ತಿ ಅನ್ನುವಂತಹದ್ದು ಬಯಲಿಗೆ ಬಂದಿರುವಂತಹದ್ದು. ಮತ್ತಷ್ಟು ಈ ಆರೋಪಿಯನ್ನ ವಿಚಾರಣೆ ಮಾಡುವ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಕೋರ್ಟ್ಗೆ ಹಾಜರುಪಡಿಸಿ ಆತನನ್ನ ವಶಕ್ಕೆ ಪಡೆದು ಮತ್ತಷ್ಟು ವಿಚಾರಣೆ ಮಾಡಲಿಕ್ಕೆ ಪೊಲೀಸರು ಮುಂದಾಗಿರುವಂತಹದ್ದು. ನವೀನ್, ಥ್ಯಾಂಕ್ ಯು ಚಂದ್ರಶೇಖರ್ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.